ಪಾಕಿಸ್ತಾನಕ್ಕೆ ಸಿಂಧೂ ನದಿ ನೀರು ನಿಲ್ಲಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀರು ನಿಲ್ಲಿಸಕ್ಕೆ ಸಾಧ್ಯನಾ ಅಂತ ಸಂತೋಷ್ ಲಾಡ್ ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ಅಲ್ಲದೆ ನೀರು ನಿಲ್ಲಿಸ್ಬಿಡ್ತೀವಿ, ಅಣೆಕಟ್ಟೆಗೆ ಬೀಗ ಹಾಕಿಬಿಡ್ತೀವಿ ಅಂತೆಲ್ಲ ಮಾತಾಡ್ತಾ ಇದ್ದಾರಲ್ಲ, ನೀರು ನಿಲ್ಲಿಸುವುದಕ್ಕೆ ಸಾಧ್ಯ ಇದೆಯಾ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಪ್ಪಂದಗಳಿಗೆ ಸೈನ್ ಆಗಿರುತ್ತೆ. ಪ್ರಧಾನಿಯವರು ಕಾಶ್ಮೀರದಲ್ಲಿ ಯಾಕೆ ಪ್ರೆಸ್ ಮೀಟ್ ಮಾಡಲಿಲ್ಲ? ನರೇಂದ್ರ ಮೋದಿ ಅವರು ಕಾಶ್ಮೀರದಲ್ಲಿ ಪ್ರೆಸ್ ಮೀಟನ್ನು ಯಾಕೆ ಮಾಡಲಿಲ್ಲ ಅಂತ ಸಂತೋಷ್ ಲಾಡ್ ಕೇಳ್ತಾ ಇದ್ದಾರೆ. ಇಲ್ಲಿ ನದಿ ನೀರನ್ನ ನಿಲ್ಲಿಸ್ತೀವಿ, ಅವ್ರಿಗೇನು ಸಿಗದಂಗೆ ಮಾಡ್ತೀವಿ, 80% ಪಾಕಿಸ್ತಾನಕ್ಕೆ ಈ ನೀರಿಂದನೇ ಲಾಭ ಇದೆ, ನಾವು ತಡಿತೀವಿ ಅಂತೆಲ್ಲ ಮಾತಾಡ್ತಾ ಇದ್ದಾರಲ್ಲ, ಇದು ಹೇಳೋದು ಒಂದು ಭಾಗ. ಆದರೆ ನದಿಯ ನೀರನ್ನು ನಿಲ್ಲಿಸುವುದು ಹೇಗೆ? ಯಾವುದೇ ಅಣೆಕಟ್ಟೆ ಆಗಲಿ ನಾವು ಸ್ಟಾಪ್ ಮಾಡಿದ ತಕ್ಷಣ ಅದು ತುಂಬತ್ತೆ. ಈಗ ನಮಗೆ 2-3 ಭಾಗ ಇರುತ್ತೆ ಇದರಲ್ಲಿ. ಒಂದು, ಇಲ್ಲೆಲ್ಲೋ ಒಂದು ಕಡೆ ಉದ್ಭವ ಆಗಿರ್ತಕ್ಕಂಥ ನದಿ ಸಹಜವಾಗಿ ಮಳೆಗಾಲದಲ್ಲಿ ಜಾಸ್ತಿ ಹರಿಯುತ್ತೆ, ಬೇಸಿಗೆ ಕಾಲ ಬಂದಾಗ ಅದು ನೀರಿನ ಹರಿವಿನ ಪ್ರಮಾಣ ಬಹಳ ಕಡಿಮೆ ಆಗುತ್ತೆ ಅಂತ. ಉತ್ತರ ಭಾರತ ಅಂತ ನಾವು ಕನ್ಸಿಡರ್ ಮಾಡಿದಾಗ ಹಿಮ ನದಿಗಳು ಜಾಸ್ತಿ, ಸದಾಕಾಲವೂ ಹರಿತಾನೆ ಇರ್ತವೆ. ನದಿಗಳು ಸದಾಕಾಲವೂ ಹರಿತಾನೆ ಇರುತ್ತೆ. ಕೆಲವೊಮ್ಮೆ ಸ್ವಲ್ಪ ಹೆಪ್ಪುಗಟ್ಟಬಹುದು, ಕೆಲವು ಭಾಗಗಳು ಹೆಪ್ಪುಗಟ್ಟಬಹುದು. ಅದು ಬಿಟ್ಟರೆ ಈ ಹಿಮ ನದಿಗಳು ಒಂದು ಸಣ್ಣ ಬಿಸಿಲಿಗೂ ಕೂಡ ಕರಗಿ ಹಿಮ ಎಲ್ಲ ಕರಗಿ ನೀರು ಬರ್ತಾನೆ ಇರಬೇಕಲ್ವಾ. ಸೊ ಇಂತಹ ನದಿಗಳನ್ನು ನಾವು ತಡೆಯುವುದು ಹೇಗೆ? ನಾವು ಹೆಂಗಪ್ಪ ತಡೆಯೋದಿದ್ದನ್ನು ಅಂತ ಒಂದು. ಜೊತೆಗೆ ಒಂದೇ ನದಿ ಆದರೆ ಬೇರೆ ಬೇರೆ ನದಿ ಕೂಡ ಸಣ್ಣ ನದಿಗಳು ಕೂಡ ಅದರಲ್ಲಿ ಜಾಯಿನ್ ಆಗ್ತವಲ್ವಾ. ಹೇಗೆ ತಡಿತೀರಾ ಇದನ್ನು? ಆಯ್ತಪ್ಪ, ಅಣೆಕಟ್ಟೆ ತುಂಬ ಹೋಯಿತು, ಆಮೇಲೆ ಹೇಗೆ ತಡಿತೀರಾ ನೀವು ಅಂತೇಳಿ ಸಂತೋಷ್ ಲಾಡ್ ಅವರ ಪ್ರಶ್ನೆ ಇದೆ ಇಲ್ಲಿ. ಜೊತೆಗೆ ನರೇಂದ್ರ ಮೋದಿ ಅವರು ಪ್ರೆಸ್ ಮೀಟನ್ನು ಕಾಶ್ಮೀರದಲ್ಲಿ ಯಾಕೆ ಮಾಡಲಿಲ್ಲ? ಬಿಹಾರದ ಎಲೆಕ್ಷನ್ ಪ್ರಚಾರಕ್ಕೆ ನರೇಂದ್ರ ಮೋದಿ ಅವರಿಗೆ ಅರ್ಜೆಂಟ್ ಇತ್ತೇನ್ರಿ ಆ ಟೈಮಲ್ಲಿ? 26 ಜನನ ಕೊಂದು ಹಾಕಿದ್ರಲ್ಲಿ. ಕಾಶ್ಮೀರದಲ್ಲಿ ಪ್ರೆಸ್ ಮೀಟ್ ಮಾಡಲ್ಲ ಇವರು. ಬಿಹಾರದಲ್ಲಿ ಎಲೆಕ್ಷನ್ ಪ್ರಚಾರದಲ್ಲಿ ಬ್ಯುಸಿ ಇದ್ದರು ನರೇಂದ್ರ ಮೋದಿ ಅವರು. ದಾಳಿ ನಡೆದಂಥ ಸ್ಥಳಕ್ಕೆ ಹೋಗಲಿಕ್ಕೆ ಭದ್ರತಾ ಪಡೆಗೆ 2 ಗಂಟೆಗಳ ಕಾಲ ಬೇಕಾಗಿತ್ತಾ? ಆಯಿತು, ಕಡಿದಾದ ರಸ್ತೆ, ಗುಡ್ಡಗಾಡು, ಹಾಗೆ ಹೀಗೆ ಎಲ್ಲ ಹೇಳಿದ್ರಲ್ಲ, ಹೆಲಿಕಾಪ್ಟರ್ ಆನ್ ಮಾಡೋಕ್ಕೆ 2 ನಿಮಿಷ ಸಾಕಲ್ವಾ? ಯಾರ್ದು ಹೆಲಿಕಾಪ್ಟರ್ ಬಂದು ಇಳಿಬೋದಾಗಿತ್ತಲ್ವಾ? ಏನು ಸೈನಿಕರು ನಡ್ಕೊಂಡೇ ಬರಬೇಕಾಗಿತ್ತಾ ಅಲ್ಲಿ? ಇದ್ಯಾಕೆ ಈ ಥರ ಮಾಡಿದ್ದಾರೆ ಅಂಥೇಳಿ ಸಂತೋಷ್ ಲಾಡ್ ಕ್ವಶನ್ ಮಾಡಿದ್ದಾರೆ ಇಲ್ಲಿ. ಇದನ್ನು ಮುಚ್ಚಿಟ್ಕೊಳ್ಳೋದಕ್ಕೆ ಇವ್ರು ಏನು ಬೇಕಾದರೂ ಮಾಡ್ತಾರೆ ಇವರು. ಮೋದಿ ಅದೇನೋ 24 ಗಂಟೆಗಳ ಕಾಲ ಕೆಲಸ ಮಾಡ್ತಾರೆ ಅಂತ ಅವ್ರು ಹೇಳ್ತಾರೆ. 18 ಗಂಟೆಗಳ ಕಾಲ ನರೇಂದ್ರ ಮೋದಿಯವರ ಕೆಲಸ ತೋರಿಸ್ಬಿಡ್ಲಿ ಮೊದಲು ನಮಗೆ. ಸಂತೋಷ್ ಲಾಡ್ ಕೇಳ್ತಾ ಇರೋದಿದ್ದು. 24 ಗಂಟೆನೂ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ, ಅದು ಬೇಡಪ್ಪ, 18 ಗಂಟೆಗಳ ಕಾಲ ಪ್ರಧಾನಿಯವರ ಕೆಲಸ ಏನು ತೋರಿಸ್ಲಿ ನಮಗೆ ಮೊದಲು ಅಂತೇಳಿ ಸಂತೋಷ್ ಲಾಡ್ ಗುಡುಗಿದ್ದಾರೆ ಕೇಂದ್ರದ ವಿರುದ್ಧವಾಗಿ. ಅಲ್ಲಿ ಪ್ರತಿಯೊಬ್ಬರು ನೀವು ಕೇಳಿ ನೋಡ್ರಿ, ಈ ಇನ್ಸಿಡೆಂಟ್ ಆದಮೇಲೆ 2 ತಾಸು ಬೇಕಾಗಿದೆ ಅಲ್ಲಿಂದ ಹೋಗ್ಲಿಕ್ಕೆ ಮಿಲಿಟರಿಗೆ. 2 ತಾಸು ಬೇಕೇನ್ರಿ ಮಿಲಿಟರಿಗೆ ಹೋಗ್ಲಿಕ್ಕೆ? ಇನ್ಸಿಡೆಂಟ್ ಆದಮೇಲೆ ಫೈರ್ ಸೌಂಡ್ ಆದ ತಕ್ಷಣ ಸೆಕ್ಯೂರಿಟಿ ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ 2 ತಾಸು ಬೇಕಾಗಿದೆ. ಅದಾಯಿತು, ಸೆಕ್ಯೂರಿಟಿ ಲ್ಯಾಬ್ಸ್ ಆಯಿತು, ಅದು ಒಂದೇ ಪ್ರಶ್ನೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಬಟ್ ರೀಚ್ ಔಟ್ ಆಗಲಿಕ್ಕೆ 2 ಅವರ್ಸ್ ಬೇಕಾಗಿದೆ. ಇದ್ರ ಬಗ್ಗೆ ಯಾರು ಚರ್ಚೆನೇ ಮಾಡ್ತಿಲ್ಲ. ಟು ರೀಚ್ ಔಟ್ ಫ್ರಮ್ ದಟ್ ಇನ್ಸಿಡೆಂಟ್ 2 ಅವರ್ಸ್ ಬೇಕೇನ್ರಿ? ಅಲ್ಲೇ ಏರ್ಫೋರ್ಸ್ ಇದೆ, ಅಲ್ಲೇ ನೇವಿ ಬೇಸ್ ಇದೆ, ಅಲ್ಲೇ ನಮ್ದು ಏರ್ಪೋರ್ಟ್ ನಮ್ದು ಪೋರ್ಟ್ ಯಾವುದು ಏರ್ಫೋರ್ಸ್ ಅಲ್ಲೇ ಇದೆ. 1 ನಿಮಿಷದ ಕೆಲಸ ಹೆಲಿಕಾಪ್ಟರ್ನಲ್ಲಿ ಹೋಗ್ಲಿಕ್ಕೆ. ಇಟ್ ಇಸ್ ನಾಟ್ ಇವನ್ ಬೈ ಏರಲ್ ಡಿಸ್ಟೆನ್ಸ್ ಹೋದರೆ 2 ನಿಮಿಷ ಬೇಕು. ಏರಲ್ ಡಿಸ್ಟೆನ್ಸ್ ಹೋದರೆ ಹೆಲಿಕಾಪ್ಟರ್ ಚಾಲು ಮಾಡ್ಲಿಕ್ಕೆ 3-4 ನಿಮಿಷ ಬೇಕು. ಸಿಂಗಲ್ ಇಂಜಿನ್ ಆದರೆ ಇನ್ನೂ ಫಾಸ್ಟ್ ಹೋಗ್ಬಿಡ್ಬೋದು. ಇದು ಹೆಂಗೆ ಜನಕ್ಕೆ ಹೆಂಗೆ ತಿಳಿಸೋದು? ಹೆಂಗಿದು? ಅದನ್ನು ಮುಚ್ಚಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾರೆ. ಮತ್ತು ಇದೇ ಬಿಟ್ಟು ಇನ್ನೇನಿದೆ? ನಮಗಿರಿ ಒಂದು ಆರ್ಡಿನರಿ ಯಾವುದೋ ಮಿನಿಸ್ಟರ್ ಆಗಿನಿ, ಯಾವುದೋ ಲೇಬರ್ ಮಿನಿಸ್ಟರ್ ಆಗಿ ನನಗೆ ಟೈಮ್ ಸಿಗಲ್ಲ 24 ತಾಸು. ಇವ್ರು ಇಡೀ ದೇಶ ತಿರುಗಾಡಿ, ಪ್ರಪಂಚಗಳನ್ನ ತಿರುಗಾಡಿ, ವರ್ಷದಲ್ಲಿ 100 ದಿವಸ ಹೊರ ದೇಶದಾಗಿದ್ದು ಇರೋ ದೇಶಗಳೆಲ್ಲ ಬರೀ ಎಲೆಕ್ಷನ್ ಮಾಡ್ಕೊಂಡು ದೇಶ ಹೆಂಗೆ ನಡೆಸ್ಬೋದು ಹೇಳ್ರಿ ನೋಡೋಣ. ಹೆಂಗ್ರಿ ದೇಶ ನಡೆಸ್ಬೋದು? ಎಲ್ಲನ ಇದೆಯಾ? ಮತ್ತೆ ಹೇಳ್ತಾರೆ 24 ತಾಸ್ನಾಗ 14 ತಾಸು ಕೆಲಸ ಮಾಡ್ತಾರಂತೆ. ಎಲ್ಲಿ ಐತಪ್ಪ 18 ತಾಸು ಕೆಲಸ ಮಾಡಿದ್ರೆ ಲೆಕ್ಕ ಬುಕ್ ಆಯ್ತಾ? ಕೇಳಕ್ಕೆ ಎಲ್ಲರಿಗೆ ಅಧಿಕಾರ ಐತ್ರಿ. ಈ ನೋಡ್ರಿ, ಈ ದೇಶ ಏನು ಬಿಜೆಪಿಗೆ ಕಾಂಗ್ರೆಸ್ ಸೀಮಿತ ಇರ್ತಕ್ಕಂಥ ದೇಶ ಅಲ್ಲ ಇದು. ಈ ದೇಶ ಪ್ರತಿಯೊಬ್ಬರ ದೇಶ ಇದೆ, ಪ್ರತಿಯೊಬ್ಬರಿಗೆ ಹಕ್ಕಿದೆ ವಿಚಾರ ಮಾಡಲಿಕ್ಕೆ, ವಿಚಾರ ಕೇಳಲಿಕ್ಕೆ. ವಿಚಾರ ಕೇಳಿದ ತಕ್ಷಣ ದೇಶದ್ರೋಹಿ, ಹಿಂದೂ ವಿರೋಧಿ, ಬರೀ ಇವೇನಾ? ದುಃಖನ ಸಂಗತಿ ಏನಂತಂದ್ರೆ, ಅಲ್ಲಿ ಪ್ರತಿಯೊಬ್ಬರು ನೀವು ಕೇಳಿ ನೋಡ್ರಿ, ಈ ಇನ್ಸಿಡೆಂಟ್ ಆದಮೇಲೆ 2 ತಾಸು ಬೇಕಾಗಿದೆ ಅಲ್ಲಿಂದ ಹೋಗ್ಲಿಕ್ಕೆ ಮಿಲಿಟರಿಗೆ. 2